ಈಗ ನಾವೊಂದು ರಿವ್ಯೂ ಕೊಡ್ತಾ ಇದ್ದೇನೆ. ಇದು ಇ ಮೋಟಾರ್ಡ್ X1 ಸೈಕಲ್. ಇದು ಮುಂದೆ ಕಾಣ್ತಾ ಇರೋ ಹಾಗೆ ನೋಡ್ಬೋದು. ಇದು ಏನಂದ್ರೆ ಒಂದು ಸ್ಮಾಲ್ ರಿವ್ಯೂ ಆಗಿರ್ಬೋದು ಅಥವಾ ಫುಲ್ ರಿವ್ಯೂನು ಆಗಿರ್ಬೋದು. ಇದನ್ನ ನಾನು ಈಗ ಓಡ್ಸ್ ತೋರಿಸೋದಿಲ್ಲ ಫುಲ್ಲು. ಇದ್ರ ಬಗ್ಗೆ ಏನೇನ್ ಡೀಟೇಲ್ಸ್ ಇದೆ, ಯೂಸ್ ಮಾಡಿದ ನಂತರ ಇದು ಹೇಗೆ ಆಗುತ್ತೆ, ಇದು ಬಂದು ಬಹಳ ದಿವಸ ಆಯ್ತು ನನ್ನ ಹತ್ರ. ಈಗ ಸದ್ಯ ಹೇಗಿದೆ, ಹೇಗೆ ಬಳಕೆ ಆಗ್ತಿದೆ ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇದರಲ್ಲಿ 250 ವೋಲ್ಟ್ ಮೋಟರ್ ಬರುತ್ತೆ, ಹಿಂದ್ಗಡೆಯಲ್ಲಿ ನೋಡ್ತಿರ್ಬೋದು. ಹಾಗೆ 25 ಕಿಲೋಮೀಟರ್ ಮ್ಯಾಕ್ಸಿಮಮ್ ಸ್ಪೀಡ್ ಹೋಗುತ್ತೆ ಅಂತ ಕಂಪ್ನಿ ಕ್ಲೈಮ್ ಮಾಡ್ತಾರೆ. ಹಾಗೆ ನೋಡಿದ್ರೆ 25 ಕಿಲೋಮೀಟರ್ ಹೋಗುತ್ತೆ ಇದು ಸ್ಪೀಡಲ್ಲಿ ಏನು ಅಷ್ಟೊಂದೇನು ತೊಂದರೆ ಆಗಲ್ಲ. ಆದರೆ ರೋಡಲ್ಲೆಲ್ಲ ಸ್ಲೋ ಆಗಿ ಹೋಗುತ್ತೆ, ಜಾಸ್ತಿ ಸ್ಪೀಡ್ ಆಗಿ ಏನು ಹೋಗಲ್ಲ. ಆಮೇಲೆ ಕೀ ಇದೆ, ಇಲ್ಲಿ ಕೀ ಹಾಕಿದ್ರೆ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಸ್ಟಾಪ್ ಆಗುತ್ತೆ. ಫಸ್ಟ್ ಒಂದು ಬಟನ್ ಇದೆ, ಏನು ಮೇಲೆ ಕೆಳಗೆ ಅಂತ ಮಾಡಬೇಕು. ಇದು ಮೇಲ್ ಮಾಡಿದ್ರೆ ಇದು ಆಫ್ ಆಗುತ್ತೆ, ಇದು ಆನ್ ಮಾಡಿದ್ರೆ ಆನ್ ಆಗುತ್ತೆ. ಆಮೇಲೆ ಅದ ನಂತರ ಕೀ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ಇಂಡಿಕೇಟರ್ ಅಲ್ಲಿ, ಈ ಲೈಟ್ ಬರುತ್ತೆ, ಫುಲ್ ಇದೆಯಾ ಎಂಟಿ ಇದೆಯಾ ಅಂತ. ಹೀಗೆ ಆನ್ ಮಾಡ್ಬೋದು ಇದನ್ನ. ಇದು ಬ್ಯಾಟ್ರಿ ಇಲ್ಲಿ ನೋಡ್ಬೋದು, ಇಲ್ಲಿದೆ. ಇದು ಬ್ಯಾಟ್ರಿ ಸುಮಾರು ಒಂದು 2-3 ತಾಸು ಚಾರ್ಜ್ ಹಾಕಿದ್ರೆ ಸಾಕಾಗುತ್ತೆ, ಫುಲ್ ಚಾರ್ಜ್ ಆಗುತ್ತೆ. ನಂತರ ಅದು ಸುಮಾರು ಒಂದು 25 to 28, 30 ಕಿಲೋಮೀಟರ್ ಬರ್ಬೋದು ಅಂತ ಅನ್ಸುತ್ತೆ ನೋಡಿದ್ರೆ. ಹಾಗೆ ಬಂದಿದೆ ರಿಸಲ್ಟು. ಮತ್ತೆ ಇದು ಬಂದು ನನ್ನ ಹತ್ರ ಒಂದು ವಾರಕ್ಕಿಂತ ಮತ್ತು ಜಾಸ್ತಿ ಆಗಿರಬೇಕು. ಇದು ಸುಮಾರು ಬ್ರೇಕ್ ಇದರದ್ದು ಇದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ನೋಡಿದ್ರೆ. ಇದು ಮುನ್ನೊಂದು, ಇದು ಹಿಂದೊಂದು ನೋಡಿದ್ರೆ ಸ್ವಲ್ಪ ಲೂಸ್ ಆಗಿದೆ ಅಂತ ಅನ್ಸುತ್ತೆ. ಆದರೆ ಬ್ರೇಕ್ ಕಂಡೀಷನ್ ಮಸ್ತ್ ಇದೆ, ಏನು ತೊಂದರೆ ಇಲ್ಲ. ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ನೋಡ್ಬೋದು, ಇಲ್ಲಿ ಕಾಣಿಸುತ್ತೆ. ಆದ್ರೆ ಇದು ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ತುಂಬಾ ಸ್ಪೀಡಲ್ಲಿ ಇರ್ಬೇಕಿದ್ರೆ, ವೆಹಿಕಲ್ ಹೋಗ್ತಿರ್ಬೇಕಿದ್ರೆ ಫುಲ್ ಪ್ರೆಸ್ ಮಾಡ್ಬೇಕಾಗುತ್ತೆ, ಜಾಸ್ತಿ ಪ್ರೆಸ್ ಮಾಡ್ಬೇಕಾಗುತ್ತೆ. ಯಾವಾಗ ಹೊಸದಾಗಿ ಬಂದಿತ್ತು ಫಸ್ಟ್ನೇ ದಿನ ಇದು ಸ್ವಲ್ಪ ಟೈಟ್ ಇತ್ತು. ಆ ನಂತರ ಈಗ ಬರ್ತಾ ಬರ್ತಾ ಸ್ವಲ್ಪ ಲೂಸ್ ಆಗ್ತಾ ಇದೆ ಅನಿಸ್ತುತ್ತೆ. ಏನು ಡಿಸ್ಕ್ ಬ್ರೇಕ್ಸ್. ಇದು ಬಂದ ನಂತರ ಒಂದ್ಸಲಿ ಪಂಚರು ಆಗಿತ್ತು, ಪಂಚರ್ ರಿಪೇರ್ ಮಾಡಾಗಿದೆ. ಇದು ಪಂಚರ್ ಆಗಿದ ಕಾರಣದಿಂದ ಇದು ಟೈರ್ ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು. ಅದೇನು ಬೇಡ ಅನ್ನೋ ತರ ಹಾಗೇನಿಲ್ಲ, ಒಳ್ಳೆ ಕ್ವಾಲಿಟಿನೇ ಇದೆ, ಏನು ತೊಂದರೆ ಏನಿಲ್ಲ. ಇದರ ಲುಕ್ ನೋಡೋದಾದ್ರೆ ಈ ಕಡೆ ಬಂದು ನೋಡ್ಬೋದು, ಫ್ರಂಟ್ ಅಲ್ಲಿ ಈ ತರ ಕಾಣಿಸುತ್ತೆ, ಆಮೇಲೆ ಸೈಡ್ ಅಲ್ಲಿ ಈ ತರ ಕಾಣಿಸುತ್ತೆ, ಆಮೇಲೆ ಕೆಳಗಿನಲ್ಲಿ ನೋಡ್ಬೋದು ಈ ತರ ಕಾಣಿಸುತ್ತೆ. ನಾವು ಪ್ಯಾಡಲ್ ಅಸಿಸ್ಟ್ ಇದೆ ಇದರಲ್ಲಿ, ಪ್ಯಾಡಲ್ ಅಸಿಸ್ಟ್ ಆನ್ ಆಗುತ್ತೆ. ಪ್ಯಾಡ್ ನಾವು ಹೇಗೆ ಒಂದ್ಸತಿ ಹೊಡೆದ್ರೆ ಸಾಕು, ಆನ್ ಇದ್ರೆ ಪ್ಯಾಡಲ್ ಅಸಿಸ್ಟ್ ಆಗುತ್ತೆ. ಈಗ ಆಫ್ ಇದ್ರೂ ಹೊಡಿಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಇಲೆಕ್ಟ್ರಿಕಲ್ ಏನೂ ವರ್ಕ್ ಆಗೋದಿಲ್ಲ. ಜಸ್ಟ್ ಒಂದು ನಾರ್ಮಲ್ ಸೈಕಲ್ ಹೇಗಿದೆಯೋ ಹಾಗೆ ವರ್ಕ್ ಆಗುತ್ತೆ. ಪ್ಯಾಡಲ್ ಹೊಡೆದ್ರೆ ಕೀ ಸ್ಟಾರ್ಟ್ ಮಾಡ್ದೇನೆ. ಆದರೆ ಬ್ಯಾಟ್ರಿ ಹಾಕಿದ ನಂತರ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಬೈಕ್ ತರ ಆಗುತ್ತೆ, ಸ್ವಲ್ಪ ಬೈಕ್ ತರ ಫೀಲ್ ಬರುತ್ತೆ. ಆದ್ರೆ ಬೈಕ್ ತರ ಅಷ್ಟೆಲ್ಲ ಸ್ಪೀಡ್ ಹೋಗೋದಿಲ್ಲ. ಇದು ವೆಹಿಕಲ್ ಬೇಕಿದ್ರೆ ಹೋಗ್ಬೋದು ಜಾಸ್ತಿ ಸ್ಪೀಡಲ್ಲಿ, ಅದು ವೆಹಿಕಲ್ ಮೇಲೆ ಡಿಪೆಂಡ್ ಇರುತ್ತೆ. ಆಮೇಲೆ ಇದು ಸೀಟ್ ನೋಡಿದ್ರೆ ಓಕೆ ಟೈಪ್ ಇದೆ, ಜಾಸ್ತಿ ಏನು ತೊಂದರೆ ಆಗಲ್ಲ ಸೀಟ್ ಕೂತ್ಕೊಳ್ಳೋಕೆ. ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ನೋವು ಬರುತ್ತೆ, ಹಾಗೇನು ಅನಿಸ್ಲಿಲ್ಲಪ್ಪ ಇನ್ನು ತನಕ. ಆಮೇಲೆ ಇದು ಶಾಕ್ ಅಬ್ಸಾರ್ಬರ್ ಇದೆ, ಇಲ್ಲಿ ನೋಡ್ಬೋದು. ಇದು ಮಣ್ಣ ಹೋಗ್ಬಿಟ್ಟಿದೆ, ಯಾಕಂದ್ರೆ ಫುಲ್ ಪ್ರೆಸ್ ಆಗಿದೆ, ಬಹಳ ಸಲ ಯೂಸ್ ಆಗಿದೆ. ಅದಕ್ಕೆ ಟೈರ್ಸ್ ಕೂಡ ಬಹಳ ಮಣ್ಣಾಗಿದೆ, ಯಾಕಂದ್ರೆ ಯೂಸ್ ಆಗಿದೆ. ಈಗ ಬಿಸಿಲಿನಲ್ಲಿ ಇಟ್ಟು ಮೋಟರ್ ಫುಲ್ ಹೀಟ್ ಆಗಿಬಿಟ್ಟಿದೆ. ಇಲ್ಲಿ ತನಕ ಈಗ ಹೊಡ್ಕೊಂಬಂದಿದ್ದಾಗಿತ್ತು, ಮೋಟರ್ ಈಗ ಫುಲ್ ಬಿಸಿ ಆಗ್ಬಿಟ್ಟಿದೆ. ಆಮೇಲೆ ಇದು ಚಾರ್ಜರ್ ಏನಿದೆ ಅದು ಬಹಳ ಹೀಟ್ ಆಗುತ್ತೆ, ಎಂತಕ್ಕೋ ಗೊತ್ತಿಲ್ಲ. ಆದ್ರೆ ಏನು ತೊಂದರೆ ಏನಾಗಲ್ಲ ಅಂತ ಅನ್ಸುತ್ತೆ. ಚಾರ್ಜರ್ ರೆಡ್ ಲೈಟ್ ಬರುತ್ತೆ ಚಾರ್ಜರ್ ಅಲ್ಲಿ, ಫುಲ್ ಆಗದೆ ಇದ್ದಾಗ. ಫುಲ್ ಆದ್ಮೇಲೆ ಗ್ರೀನ್ ಲೈಟ್ ಬರುತ್ತೆ, ಅದು ನೋಡ್ಬೋದು ಚಾರ್ಜರ್ ಅಲ್ಲಿ ಹಾಗೆ ಇರುತ್ತೆ. ಇಲ್ಲಿ ತನಕ ಇದೆಲ್ಲ ಪ್ರಾಬ್ಲಮ್ ಬಂದಿದ್ದು ಒಂದೇ, ಏನಂದ್ರೆ ಒಂದ್ಸಲಿ ಬ್ಯಾಕ್ ಟೈರ್ ಏನಿದ್ದು ಪಂಚರ್ ಆಗಿದೆ, ಪಂಚರ್ ರಿಪೇರ್ ಮಾಡೋದಾಗಿದೆ. ಇದನ್ನ ಪಂಚರ್ ರಿಪೇರ್ ಆದ ನಂತರ ಹೀಗೆ ಕಾಣಿಸ್ತಾ ಇದೆ. ಪಂಚರ್ ಆಗೋದೊಂದ್ ಬಿಟ್ಟು ಅದ ನಂತರ ಏನು ಅಷ್ಟೊಂದು ಪ್ರಾಬ್ಲಮ್ ಬರಲ್ಲ. ಮೊದ್ಲೇ ನಾನು ಹೇಳ್ದಾಗೆ ಇದು ಏರ್ಕ್ಲಲ್ ಸ್ವಲ್ಪ ತೊಂದರೆ ಆಗ್ಬೋದು, ಯಾಕೆಂದ್ರೆ ಜಾಸ್ತಿ ಏರ್ಕ್ಲಲ್ಲಿ ಇದು ಹೊತ್ತೋದಿಲ್ಲ. ನಾವು ಕಾರಲ್ಲೇ ದುಡ್ಕೊಂಡು ಹೋಗ್ಬೇಕಾಗುತ್ತೆ ಅಥವಾ ನಾವೇ ತಳ್ಕೊಂಡು ಹೋಗ್ಬೇಕಾಗಬಹುದು. ಏರ್ಕ್ಲ್ ಹೋಗ್ತಾ ಹೋದಾಗ ಇದು ಸ್ಪೀಡ್ ಬಹಳ ಕಡಿಮೆ ಆಗ್ತಾ ಬರುತ್ತೆ. ಅದು ಎಷ್ಟು ಸ್ಲೋ ಆಗುತ್ತೆ ಅಂದ್ರೆ ಒಂದ್ಸಲಿ ಅನ್ಸುತ್ತೆ ನಾವು ನಡ್ಕೊಂಡೇ ಹೋಗ್ಬೋದು, ಇದನ್ನ ಸುಮ್ಮನೆ ತಗೊಂಡು ಹೋಗೋದು ಎಂತಕ್ಕೆ ಅಂತ. ಆದ್ರೆ ಸರಿಯಾದ ರೋಡ್ ಬಂದ ನಂತರ ಇದು ಸರಿಯಾಗಿ ಪರ್ಫೆಕ್ಟ್ ಆಗಿ ಹೋಗುತ್ತೆ, ಏನು ತೊಂದರೆ ಇಲ್ಲ. 25 ಕಿಲೋಮೀಟರ್ ಮ್ಯಾಕ್ಸಿಮಮ್ ಹೋಗ್ಬೋದು, ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು ವೆಹಿಕಲ್ ಇದ್ರೆ ಮೊದಲೇ ಹೇಳ್ದಂಗೆ. ಸೊ ಓವರ್ ಆಲ್ ನೋಡೋದಾದ್ರೆ ಓಕೆ ಟೈಪ್ ಇದೆ, ನಾಟ್ ಅ ಪ್ರಾಬ್ಲಮ್. ಬಾಕಿ ಇದ್ರದ್ದು ಏನಾದ್ರು ರೈಡ್ ಗೀಡ್ ಏನಾದ್ರು ಬೇಕಿದ್ರೆ, ವಿಡಿಯೋ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡ್ಬೋದು. ಬಾಕಿ ಡೈಲಿ ಯೂಸೇಜ್ಗೆ ಇನ್ನೂ ತನಕ ಏನೂ ತೊಂದರೆ ಆಗಿಲ್ಲ. ಬಂದು 1 ತಿಂಗಳ ಆಗ್ತಾ ಬಂತು ಸುಮಾರು. ಆದ್ರೂ ಏನೋ ಅಷ್ಟೇನು ತೊಂದರೆ ಅನಿಸಿಲ್ಲ. ಟೈರ್ ಪಂಚರ್ ಒಂದೇ ಆಗಿದ್ದು ಅದು ಬಿಟ್ಟು ಮತ್ತೇನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಮತ್ತೆ ಬ್ರೇಕ್ ಸ್ವಲ್ಪ ಲೂಸ್ ಆಗಿದೆ ಅಂತ ಅನ್ಸುತ್ತೆ, ಟೈಟ್ ಮಾಡಿಸ್ಕೋಬೇಕು ಅನ್ಸುತ್ತೆ. ಮತ್ತೆ ಅದು ಬಿಟ್ಟು ಮತ್ತೇನು ಪ್ರಾಬ್ಲಮ್ ಇಲ್ಲ. ಸೊ ಇದಿಷ್ಟು ಒಂದು ಬಹಳಷ್ಟು ಅಂಶಗಳನ್ನ ಹೇಳಿದ್ದೇನೆ ಇ ಮೋಟಾರ್ಡ್ X1 ಹೊಸ ಎಲೆಕ್ಟ್ರಿಕ್ ಸೈಕಲ್ ಬಗ್ಗೆ. ಇಲ್ಲೂ ಆನ್ ಮಾಡಿಬಿಡ್ತೇನೆ, ಇಲ್ಲಿ ಬ್ಯಾಟ್ರಿ ಆನ್ ಇದೆ, ಬ್ಯಾಟ್ರಿ ಇಂಡಿಕೇಟರ್ ತೋರಿಸುತ್ತೆ ಎಷ್ಟಿದೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಣ್ಣ ಬಟನ್ ಇದೆ, ಇದನ್ನ ಪ್ರೆಸ್ ಮಾಡಿದ್ರೆ
ಎಷ್ಟು ಬ್ಯಾಟ್ರಿ ಇದೆ ಅಂತ ಕಾಣಿಸುತ್ತೆ. ಈಗ ಬಿಸಿಲಲ್ಲಿ ತುಂಬಾ ಬರ್ತಾ ಇದೆ ಕಾಣಿಸಲ್ಲ. ಎಷ್ಟು ಪರ್ಸೆಂಟೇಜ್ ಇದೆ ಬ್ಯಾಟ್ರಿ ಅಂತ ಕಾಣಿಸುತ್ತೆ. ಈಗ ಒಂದ್ಸಲಿ ಆನ್ ಮಾಡಿ ನೋಡೋದಾದ್ರೆ ಈ ಸ್ವಲ್ಪ ಬಗ್ಸ್ ಬಿಟ್ಟಿದ್ದೇನೆ. ಈಗ ಸ್ಟ್ಯಾಂಡ್ ಹಾಕೊಂಡೇ ಇದೆ. ಸ್ಟ್ಯಾಂಡ್ ಹಾಕೊಂಡೇ ಒಂದ್ಸತಿ ಆನ್ ಮಾಡಿ ತೋರಿಸಿದ್ರೆ ನೋಡ್ಬೋದು. ಇಲ್ಲಿ ಆನ್ ಮಾಡಿದ್ದೇನೆ. ಇದು ಥ್ರಾಟಲ್. ಇದು ಸ್ವಲ್ಪ ಮುಂತಿಸಿದ್ರೆ ಸಾಕು, ಇಲ್ಲಿ ಮೋಟ್ರು ಆನ್ ಆಗ್ಬಿಡುತ್ತೆ. ಎಲೆಕ್ಟ್ರಿಕಲ್ಗೆ ಹೋಗೋ ಸಪ್ಲೈ ಹೋಗುತ್ತೆ. ಆಮೇಲೆ ಬ್ರೇಕ್ ಹಾಕ್ತೀನಿ. ಈಗ ಬ್ರೇಕು ಈ ತರ ಸ್ಟಾಪ್ ಆಗುತ್ತೆ. ಇದನ್ನ ನೋಡಿದ್ರೆ ಇದು ಆನ್ ರೋಡಿಗೆ ಮಾಡಿದ್ದು ಅಂತ ಅನ್ಸುತ್ತೆ. ಆಫ್ ರೋಡಲ್ಲೂ ಹೋಗಿದೆ ಇದು ಬಹಳ ಸಲ. ಹಾಗೇನು ತೊಂದರೆ ಆಗಿಲ್ಲ. ಅದು ಟೈರ್ ಪಂಚರ್ ಅಂದ್ಬಿಟ್ಟು ಮತ್ತೇನೋ ಪ್ರಾಬ್ಲಮ್ ಸದ್ಯ ಅಂತೂ ಆಗಿಲ್ಲ. ಸೊ ಇದಿಷ್ಟು ಸ್ವಲ್ಪ ಇದ್ರ ಬಗ್ಗೆ ಹೇಳಲಿಕ್ಕೆ ಇದ್ದಂಥದ್ದು. ಇನ್ನೇನಾದರೂ ಇದ್ರೆ ಮುಂದೆ ನೋಡೋಣ. ಸೊ ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.